ಬ್ರೇಕ್ನ ನಂತರ ಜುಗಲ್ಬಂದಿಗೆ ಮತ್ತೆ ಸ್ವಾಗತ. ಶಿವಳ್ಳಿ ಅವರು ಹೇಳಿದ್ದನ್ನು ಕೇಳಿದ್ರಿ ಸೌದಿಯವರೇ. ಹಿಂದೆ ಬಳ್ಳಾರಿಯಿಂದ ಮಾತನಾಡಿದವರು ಕೂಡ ಅದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಮೇವಿನ ವಿಚಾರವನ್ನು ತೆಗೆದುಕೊಳ್ಳೋದಾದರೆ ಎಲ್ಲೋ ಒಂದು ಕಡೆ ಜಾನುವಾರುಗಳು ಸಾವನ್ನಪ್ಪಲಿಕ್ಕೆ ಬೇಕಾದಂತಹ ಏನು ಅಗತ್ಯ ಮುಂಜಾಗ್ರತೆ ವಹಿಸಬೇಕಾಗಿತ್ತು. ಜಾನುವಾರುಗಳು ಸಾವನ್ನಪ್ಪದ ಹಾಗೆ ಮೇವನ್ನು ಸಂಗ್ರಹ ಮಾಡುವಂಥದ್ದು. ಯಾಕಂದರೆ ನಾವು ವಿಧಾನಸಭೆಯಲ್ಲಿ ನೋಡಿದ್ವಿ, ಸಿದ್ದರಾಮಯ್ಯನವರಾಗಿರ್ಬೋದು, ಜಯಚಂದ್ರ ಅವರು ಆಗಿರ್ಬೋದು, ಅಲ್ಲಿ ಪ್ರಸ್ತಾವ ಮಾಡಿದಾಗ ಎಷ್ಟು ಮೇವು ಸಂಗ್ರಹ ಮಾಡಿದಿರಿ ಅಂದರೆ ರವೀಂದ್ರನಾಥ್ ಅವರು ಎಷ್ಟು ಬೇಕೋ ಅಷ್ಟಿದೆ ಅಂತ ಹೇಳಿ ಕೂತ್ಕೊಳ್ಳೋರು. ಅಂಕಿಅಂಶ ಇರ್ತಿರಲಿಲ್ಲ, ಕಣ್ಣಾರೆ ನಾವು ನೋಡಿರುವಂಥದ್ದು, ಕಿವಿಯಾರೆ ಕೇಳಿರುವಂಥದ್ದು. ಎಲ್ಲೋ ಒಂದು ಕಡೆ ಅಲ್ಲಿ ಮುಂಜಾಗ್ರತೆ ವಹಿಸುವಲ್ಲಿ ಸರ್ಕಾರ ವಿಫಲ ಆಯ್ತಾ ಅನ್ನುವಂಥದ್ದು. ಈಗ ಮೇವಿನ ಕೊರತೆ ವಿಶೇಷವಾಗಿ ನಮ್ಮ ಅಂಕಿ ಸಂಖ್ಯೆಗಳ ಪ್ರಕಾರ ಕೊರತೆ ಇಲ್ಲ. ಅವರಿಗೆ ಮಾಹಿತಿಯ ಕೊರತೆ ಏನೋ ಗೊತ್ತಿಲ್ಲ, ಮಾಹಿತಿಯ ಕೊರತೆ ಏನೋ ಗೊತ್ತಿಲ್ಲ. 17 ವಾರಗಳ ಆಗುವವರೆಗೆ ಇನ್ನು ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಅವರಿಬ್ಬರು ಆಕ್ಷೇಪ ಏನ್ ಗೊತ್ತಾ, ಪೇಪರ್ ಮೇಲಿರುವ ಅಂಕಿಅಂಶಗಳಿಗೂ ವಾಸ್ತವಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಹೇಳಿದ್ರೆ ಈಗ 42 ಗೋಶಾಲೆ ಮಾಡಿದೀವಿ ಅಂತ, ಒಂದು ಗೋಶಾಲೆ 48 ತಡ್ರಿ ಒಂದ್ ನಿಮಿಷ ಅವ್ರು ಉತ್ತರ ಕೊಡ್ಲಿ. ಅಲ್ಲ ಸ್ವಾಮಿ, 2.5 ಕೋಟಿ ಜಾನುವಾರುಗಳಿದಾವೆ ಅಂತ ಅಂಕಿ ಸಂಖ್ಯೆ ಇದೆ. ಆದ್ರೆ ಇವತ್ತು 48 ಗೋಶಾಲೆನಲ್ಲಿ ಎಷ್ಟು ದನ, 1,000 ದನ ಇಟ್ಟಿದ್ದೀರಾ? 26,000 ದನ ನೀವು ಸಾಕ್ಬಿಟ್ರೆ ಸಾಕಾ? ಎಲ್ಲಿ ಅವಶ್ಯಕತೆ ಇದೆ ಗೋಶಾಲೆ ತಕ್ಷಣ ಪ್ರಾರಂಭ ಮಾಡುವಂತ ವ್ಯವಸ್ಥೆ ಸರ್ಕಾರ ಮಟ್ಟದೊಳಗದಾವ್. ಉದಾಹರಣೆಗಾಗಿ ಮೊನ್ನೆ ಮುಖ್ಯಮಂತ್ರಿ ಬಂದಾಗ ನಮ್ಮ ತಾಲೂಕಿನಲ್ಲಿ ತೊದಲ್ಬಾಗಿಯಲ್ಲಿ ಒಂದು ಸವಳಿಗಿ ಇದರೊಳಗೆ ಹೋಬಳಿ ಒಳಗೆ ತಕ್ಷಣ ಅಲ್ಲಿ ಪ್ರಾರಂಭ ಮಾಡಿರಿ. 600 ದನಗಳು ಸೇರಿದಾವ. ಎಲ್ಲ ಮೇವಿನ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ರೀತಿ ಎಲ್ಲೆಲ್ಲಿ ಅವಶ್ಯಕತೆ ಅದ ತಕ್ಷಣ ಪ್ರಾರಂಭ ಮಾಡುವಂತ ವ್ಯವಸ್ಥೆ ಅದ, ಅದನ್ನ ನೀವು ಪಡ್ಕೊಳ್ಬೇಕು. ನಮ್ಮ ದನಗಳದಾವ, ಸಾಧ್ಯ ಅದ, ಕೊರತೆ ಏನಿಲ್ಲ. ನನಗನ್ಸಿ ಮಟ್ಟಿಗೆ ಕೊರತೆ ಬರಂಗಿಲ್ಲ. ಒಂದು ಮಾತು ಕೊನೆಯದಾಗಿ ಹೇಳ್ತೇನೆ ನಾನು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಕ ಹಿಂದೆಂದೂ ಇಲ್ಲದಷ್ಟು ಕೆರೆಗಳ ಹೂ ತೆಗಲಕ್ಕೆ 5 ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ, ಪಕ್ಷಾತೀತ ಕೊಟ್ಟಿರ್ತಕ್ಕಂಥ ಸರ್ಕಾರ. ಅದು ಅಲ್ಲದೆ ಕೆರೆಗಳನ್ನು ನೀರು ತುಂಬಿಸಲಿಕ್ಕೆ ನಮ್ಮ ವಿಶೇಷವಾಗಿ ಬಿಜಾಪುರ, ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಕೊಟ್ಟು ಇಲ್ಲಿ 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಅಲ್ಲಿ 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಸುಮಾರು 10-20 ಕೆರೆಗಳನ್ನು ಸುಮಾರು 20-30 ಕಿಲೋಮೀಟರ್ವರೆಗೆ ಹೋದ ನೀರು ತುಂಬಿಸುವಂಥ, ಪರ್ಮನೆಂಟ್ ನೀರು ತುಂಬಿಸಿದ್ರೆ ಬರಗಾಲ ದೂರ ಆಗ್ತದೆ ಅನ್ನುವಂಥ ವಯಸ್ಸರೊಳಗೆ ಆ ಕೆಲಸವನ್ನು ಸಹಿತ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಸಂಗತಿ ಗೊತ್ತಿದೆ. ಇನ್ನು ಬಿಜಾಪುರ ಜಿಲ್ಲೆ ಒಳಗೆ 10 ಲಿಫ್ಟ್ ಇರಿಗೇಷನ್, ಅದು ಮುಳವಾಡ್ ಇರ್ಬೋದು, ಚಿಮ್ಮಲಿಗಿರ್ಬೋದು, ಗುತ್ತಿ ಬಸವಣ್ಣ ಇರ್ಬೋದು, ಸುಮಾರು ಬಿ ಸ್ಕೀಮ್ನಲ್ಲಿ 60% ನೀರನ್ನು ನಮ್ಮ ಜಿಲ್ಲೆಯೊಳಗೆ ಸಂತ್ರಸ್ತರ ನಾವೇನು ಭೂಮಿ ಕಳ್ಕೊಂಡಿವಿ ಆ ಜಿಲ್ಲೆಯ ಬರಪೀಡಿತ ಪ್ರದೇಶ ಕೊಡುವಂತ ಯೋಜನೆಯನ್ನ ಪರ್ಮನೆಂಟ್ ಭೋಜನ ಹಾಕಿದಾಗಿದೆ. ಹಲವಾರು ಯೋಜನೆಗಳನ್ನ ನೀವು ಮಾಡಿದಿರಿ ಅಂತ ಮುಗಿತಾವ. ಈಗ ಅದೇನು ಕೆರೆ ತುಂಬಿಸಿ ಯೋಜನೆ ದೋಪಾದಿಯಲ್ಲಿ ಕೆಲಸ ನಡೆದದ, ಅದು ಹೇಳ್ಕೊಂತ ಬರ್ತಾನೆ ಇದ್ದಾರೆ. ಅದಲ್ರಿ, ನೀವು ಹೋಗಿ ನೀವು ಸರ್ಕಾರ ಮಾಡುತ್ತೆ ನಿಜ. ಸರ್ಕಾರದಿಂದ ಬಡವನ ಕೈಗೆ ಬರುವಷ್ಟೊತ್ತಿಗೆ ಅದು ಕರ್ಗಿ ಎಲ್ಲೋಗಿರುತ್ತೋ ಗೊತ್ತಿಲ್ಲ. ಹೂಳ್ ತೆಗೆಕ್ಕೆ ಅಂತ ದುಡ್ಡು ಹೋಗಿದ್ದು ಎಷ್ಟು ಜನ ಹೊಟ್ಟೆ ತುಂಬಿಸ್ಕೊಂಡ್ರು ಗೊತ್ತಿಲ್ಲ. ಸಣ್ಣ ನೀರಾವರಿ ಇಲಾಖೆಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನುದಾನ ಕೊಟ್ಟಿದ್ದು ಹಿಂದೆ ಯಾವ ಸರ್ಕಾರನೂ ಕೊಟ್ಟಿಲ್ಲ. ಅದು ನೀವು ಅಂಕಿ ಸಂಖ್ಯೆಗಳನ್ನು ತಗೊಳ್ರಿ. ಕೆರೆ ತುಂಬಿಸಿ ಯೋಜನೆ ಯಾರು ಮಾಡಿದ್ದಿಲ್ಲ. ನಾನು ಒಂದು ಹೇಳ್ತೀನಿ, ಬರ ನಿರ್ವಹಣೆ ಕೇವಲ ಸರ್ಕಾರದ ಪಾಲಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಪಾಲು ಇರಬೇಕಲ್ಲ. ಕೇಂದ್ರ ಸರ್ಕಾರದ ಪ್ರಶ್ನೆ ಒಂದು ಪಾಯಿಂಟ್ ಹೇಳ್ತೀನಿ. ನಮ್ಮಲ್ಲಿ ಕೃಷ್ಣಾ ನದಿ ಡ್ರೈ ಆಗಿ 1.5 ತಿಂಗಳಾಯ್ತು. ಜನ ಅಲ್ಲಿ ನದಿ ದಂಡೆ ಆಜು ಬಾಜು ಇರ್ತಕ್ಕಂಥ ನೀರಿಗಾಗಿ ಪರಿತಪಿಸ್ತಾರ. ಕೊಟ್ಟು 100 ಕೋಟಿ ರೂಪಾಯಿ ಬೆಳೆ ಒಣಗಿ ಹಾನಿ ಆಗ್ತದೆ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅದ, ನಮ್ಮಲ್ಲಿ ಪ್ರಭಾವಿ ಸಚಿವರು 4-5 ಮಂದಿ ಇದಾರ. ಒಂದು ಫೋನ್ ಮಾಡಿ ನೀರು ಬಿಡಕ್ಕಾಗದಲ್ಲಿ ಅವರಿಗೆ. ಒಂದ್ ನಿಮಿಷ, ನಮ್ಮ ಸಮಸ್ಯೆನೇ ಅದು. ಏನು ಅಂದ್ರೆ ನಾವು ಬರೀ ನೀರು ನದಿಲಿ ಬತ್ತೋಗ್ತಾ ಇದೆ, ನದಿಲಿ ನೀರಿಲ್ಲ ಅಂತ ಬೊಬ್ಬೆ ಹೊರತು ನದಿಗೆ ನಾವು ನೀರು ಪೂರೈಕೆ ಮಾಡೋದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ರಾಜಸ್ಥಾನ, ಗುಜರಾತ್ ಅಂತ ಮರುಭೂಮಿ ಪ್ರದೇಶದಲ್ಲಿ ನದಿ ನೀರು ಹೊಸದಾಗಿ ಹರಿಯೋಂಗ್ ಮಾಡಿದ್ದಾರೆ. ಅದ್ರ ಬಗ್ಗೆ ಗೌರ್ಮೆಂಟ್ ಹತ್ರ ಏನು ಯೋಜನೆ? ನಿಮ್ಮ ಕಮೆಂಟ್ ಅನ್ನು ನೀವು ಹೇಳಿದ್ರೆ, ಕಡೆಯದಾಗಿ ಶಿಳಿಗೇಗೌಡರೆ ನೀವು ಕಡೆಯದಾಗಿ ಏನು ಹೇಳಿಕೆ ನೋಡಿದ್ರೆ ನೇರವಾಗಿ 2 ಸಾಲಿನಲ್ಲಿ ನಿಮ್ಮ ಕಮೆಂಟ್ ಅನ್ನು ಹೇಳ್ಬೇಕು. ನಮ್ಮ ಕಮಿಟ್ ಏನಿಲ್ಲ. ಈಗ ಬರ ಬಂದಿದೆ, ಕುಡಿಯೋ ನೀರಿನ ಬರ ಒಂದು ಕಡೆ, ಇನ್ನೊಂದು ಕಡೆ ನಾನು ಕೇಂದ್ರ ಸರ್ಕಾರನ ಮತ್ತು ರಾಜ್ಯ ಸರ್ಕಾರನ ಎರಡನ್ನೂ ಒತ್ತಾಯಪಡಿಸ್ತಕ್ಕಂಥದ್ದು. ರೈತ ಯಾರು ಬೆಳೆಯನ್ನು ಹಾಕಿ ಬಂಡವಾಳವನ್ನು ಹೂಡಿ ಬಂಡವಾಳನೂ ಕಳ್ಕೊಂಡು ಸಾಲನೂ ಮಾಡಿ ಇವತ್ತು ಯಾವ ಬೆಳೆನೂ ಇಲ್ದಲೇ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಇವೆಲ್ಲ ನಾವು ಹಿಂದೆ ಹೇಳಿದ್ದು ಶಾಶ್ವತವಾದಂಥ ಪರಿಹಾರ ಕಂಡುಹಿಡಿಯೋದು. ಆದರೆ ಇಂದು
ಒಂದು ನಿಮಿಷ, ಇವತ್ತು ಇಂದು ಈಗ ತಾತ್ಕಾಲಿಕವಾಗಿ ನಾವು ಜನರ ಸಮಸ್ಯೆನ ಬಗೆಹರಿಸಬೇಕು ಅನ್ನೋದಾದರೆ ಇವತ್ತು ಮೂಲಭೂತವಾಗಿ ಇವತ್ತು ಒಂದೇ ಒಂದು ಪ್ರಶ್ನೆ, ರೈತ ಏನು ಬೆಳೆ ಕಳ್ಕೊಂಡಿದ್ದಾನೆ, ನಷ್ಟ ಅನುಭವಿಸಿದ್ದಾನೆ, ಆ ನಷ್ಟಕ್ಕೆ ಕೇಂದ್ರ ಸರ್ಕಾರ ಬಂದು ಅಧ್ಯಯನ ಮಾಡುವತ್ತು ಇವತ್ತಿನವರೆಗೆ ಹಣ ಬಿಡುಗಡೆ ಮಾಡಿಲ್ಲ. ಅಲ್ಲ ಒಂದೇ ನಿಮಿಷ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡರ ಜವಾಬ್ದಾರಿ. ಇವತ್ತು ರೈತ ಏನು ಬೆಳೆಯನ್ನ ನಷ್ಟ ಮಾಡ್ಕೊಂಡಿದ್ದಾನೆ ಅದಕ್ಕೆ ಪರಿಹಾರ ಎರಡೂ ಸರ್ಕಾರ ಜವಾಬ್ದಾರಿ ಇದೆ ಅಂತ ಹೇಳ್ತೀರಿ. ಖಂಡಿತ ಒಪ್ತೀನಿ ಅದನ್ನ. ಅದ್ರ ಜೊತೆಗೆ ಜಯಚಂದ್ರ ಅವರೇ, ಕಡೆಯದಾಗಿ ನೀವು ಒಂದು ಸಾಲಿನಲ್ಲಿ ಹೇಳೋದಾದ್ರೆ ನೇರವಾಗಿ ಏನ್ ಹೇಳ್ತೀರಿ? ಒಂದು ಸಾಲಿನಲ್ಲಿ ನಾನು ಹೇಳ್ತೇನೆ, ಇವತ್ತು ರಾಜ್ಯ ಸರ್ಕಾರ ಇದನ್ನು ಬರವನ್ನು ತೀವ್ರಗತಿಯಾಗಿ ಬಗೆಹರಿಸಬೇಕಾದಾಗ ಕೇಂದ್ರ ಸರ್ಕಾರದ ಸಹಾಯವನ್ನು ಪಡೆಯೋದಕ್ಕೋಸ್ಕರ ಇವತ್ತೇನು ಮುಖ್ಯಮಂತ್ರಿಗಳು ಇವತ್ತು ಸರ್ವಪಕ್ಷ ಸಭೆಯನ್ನು ಕರೆದು ಇವತ್ತು ಚರ್ಚೆ ಮಾಡಿದ್ದಾರೆ, ವಿರೋಧ ಪಕ್ಷದ ನಾಯಕರೆಲ್ಲರನ್ನೂ ಕೂಡ ಚರ್ಚೆ ಮಾಡಿದ್ದಾರೆ. ಅದನ್ನು ಅನುಷ್ಠಾನ ಆಗಬೇಕಾದ ರೀತಿಯಲ್ಲಿ ಆದಷ್ಟು ಬೇಗ ಕೇಂದ್ರಕ್ಕೆ ನಿಯೋಗವನ್ನು ಹೋಗಿ ಇವತ್ತು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಮತ್ತು ಬೇರೆ ಬೇರೆ ಸಚಿವರನ್ನು ಭೇಟಿ ಮಾಡಿ ಹಣವನ್ನು ಪಡೀತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಮತ್ತು ಕೇವಲ ಸಾಂಕೇತಿಕವಾಗಿ ಒಂದು ಅರ್ಜಿ ಕೊಟ್ಟು ಬರ್ತಕ್ಕಂಥದ್ದಲ್ಲ, ಅದನ್ನು ಸತತವಾಗಿ ಫಾಲೋ ಅಪ್ ಆಕ್ಷನ್ ಆಗಬೇಕು. ಆದಾಗ ಮಾತ್ರ ಪರಿಹಾರ ಆಗಕ್ಕೆ ಸಾಧ್ಯ. ಖಂಡಿತ ಜಯಚಂದ್ರ ಅವರೇ, ಈ ಮೂವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಟಿ.ವಿ. ಜಯಚಂದ್ರ, ಸಿದ್ದು ಸೌದಿ ಹಾಗೂ ಶಿವಲಿಂಗೇಗೌಡರೆ, ಮೂವರಿಗೂ ಕೂಡ ಧನ್ಯವಾದ. ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡರ ಜವಾಬ್ದಾರಿಯೂ ಕೂಡ ಇದರಲ್ಲಿ ಸಮವಾಗಿ ಇದೆ. ಆ ನಿಟ್ಟಿನಲ್ಲಿ ಎರಡೂ ಸರ್ಕಾರಗಳು ಕೂಡ ಬಡ ಜನರಿಗೆ ಹಾಗೂ ಬರಪೀಡಿತ ಜನರ ನೆರವಿಗೆ ಮುಂದಾಗಲಿ, ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ರಾಜಕೀಯ ಮಾಡದೇ ಇರಲಿ, ಜನರ ನೆರವಿಗೆ ಮುಂದಾಗಿ ಅವರ ಕಷ್ಟಗಳನ್ನ ನೀಗಿಸಲಿ ಅನ್ನೋದು ನಮ್ಮ ಆಶಯ. ಇದು ಇವತ್ತಿನ ಜುಗಲ್ಬಂದಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.